ಅರೆ ಗ್ರೀಷ್ಮ, ನೀನು ನಮ್ಮನೆ ಹತ್ರನಾ? ಅಲ್ಲ, ನೀನು ಇಷ್ಟು ದಿವಸ ಯಾಕೆ ಕಾಲೇಜಿಗೆ ಬಂದಿದ್ದಿಲ್ವಲ್ಲ? ಮನೋಜ್, ನಿಮ್ಮ ಮನೆ ಇದೇನಾ? ಆ ಆ, ಹೌದು ಗ್ರೀಷ್ಮ, ಇದೇ ನಮ್ಮ ಮನೆ. ಯಾಕೆ, ನಮ್ಮ ಮನೆ ನೋಡಿ ನಿನಗೆ ಬೇಜಾರು ಅನಿಸ್ತಾ? ಛೇ, ಬೇಜಾರಂತೆಲ್ಲ ಏನೂ ಅನಿಸಿಲ್ಲ. ಆದರೆ ನೀನು ನನಗೆ ಯಾವತ್ತೂ ನೀನು ಈ ಥರ ಮೈನಲ್ಲಿ ಇದೆಯಾ ಅಂತ ಹೇಳಿರ್ಲಿಲ್ವಲ್ಲ, ಅದಕ್ಕೆ ಕೇಳಿದೆ. ಅದನ್ನು ಬಿಟ್ಟರೆ ಬೇರೇನೂ ಇಲ್ಲ. ಅಲ್ಲ ಗ್ರೀಷ್ಮ, ನೀನು ಯಾಕೆ ಸುಮಾರು ದಿವಸದಿಂದ ಕಾಲೇಜ್ಗೆ ಬಂದಿದ್ದಿಲ್ವಲ್ಲ? ಏನಾಗಿತ್ತು ನಿನಗೆ? ನಾನು ನಿಮ್ಮ ಮನೆ ಹತ್ರ ಕೂಡ ಬಂದು ಹೋಗಿದ್ದೆ ಗೊತ್ತಾ, ಆದರೆ ನಿಮ್ಮ ಸೆಕ್ಯೂರಿಟಿ ನನ್ನ ಒಳಗಡೆ ಬಿಟ್ಟೇ ಇರಲಿಲ್ಲ. ಹೌದಾ ಮನೋಜ್, ನೀನು ಯಾವಾಗ ಬಂದಿದ್ದೆ ನಮ್ಮ ಮನೆ ಹತ್ರ? ಅಲ್ಲ, ನೀನು ಬರೋಕ್ಕೆ ಮೊದಲು ಸರಿ ನನಗೆ ಫೋನ್ ಮಾಡಬೇಕಾಗಿತ್ತಲ್ಲ. ಅಯ್ಯೋ ಗ್ರೀಷ್ಮ, ನಾನು ನಿಂಗೆ ಎಷ್ಟು ಸರಿ ಫೋನ್ ಮಾಡಿದೆ ಗೊತ್ತಾ? ಆದರೆ ನಿನ್ನ ಫೋನೇ ಸ್ವಿಚ್ ಆಫ್ ಆಗೋಗಿತ್ತು. ನನಗೆ ತುಂಬ ಗಾಬರಿ ಆಗೋಗಿತ್ತು, ಏನಾಯ್ತಪ್ಪ ಈ ಹುಡುಗಿಗೆ ಅಂತ. ಹಾಗಾಗಿ ನಾನು ನಿಂಗೆ ಹೇಳ್ದೆ ನೋಡಬೇಕು ಅಂತ ಅನ್ಸಿ ಬಂದ್ಬಿಟ್ಟೆ. ಆದರೆ ಒಳಗಡೆ ಬಿಟ್ಟಿಲ್ಲ ನಿಮ್ಮ ಸೆಕ್ಯೂರಿಟಿ ಗಾರ್ಡು. ಏನು ಮಾಡ್ಬೇಕು ಹೇಳು? ಹೌದಾ, ಸರಿ ಮನೋಜ್, ಅದು ನಾನು ಸ್ವಲ್ಪ ಎಂತ ಮಾತಾಡಬೇಕಾಗಿತ್ತು. ಅದು ಇಲ್ಲೇ ಮಾತಾಡಲಾ ಅಥವಾ ಹೊರಗಡೆ ಹೋಗೋಣವಾ? ಬೇಡ ಗ್ರೀಷ್ಮ, ಇಲ್ಲಿ ಮಾತಾಡೋದು ಬೇಡ. ನಾವು ಆಚೆ ಹೋಗಿ ಮಾತಾಡೋಣ, ಸರಿನಾ? ಯಾರ ಮಗ ಅದು? ಒಳಗೆ ಕರಿ, ಯಾಕೆ ಆಚೆಗಳು ನೆನ್ಸ್ಕೊಂಡೇ ಮಾತಾಡ್ತಾ ಇದೆಯಲ್ಲ? ಅಮ್ಮ, ಅದು ನನ್ನ ಫ್ರೆಂಡ್ ಅಮ್ಮ. ಪರವಾಗಿಲ್ಲ ಬಿಡು, ಅವ್ರಿಗೆ ತುಂಬ ಅರ್ಜೆಂಟ್ ಇದೆಯಂತೆ. ನಾನು ಸ್ವಲ್ಪ ಆಚೆ ಹೋಗಿ ಮಾತಾಡ್ಕೊಂಡು ಬರ್ತೀನಿ, ಸರಿನಾ? ಹೌದಾ, ಸರಿ ಮಗ, ನೀನು ಬೇಗ ಬಂದ್ಬಿಡು, ಸರಿನಾ? ಹಾಂ ಆಯ್ತಮ್ಮ, ನಾನು ಬೇಗ ಬರ್ತೀನಿ. ಗ್ರೀಷ್ಮ ನಡಿ. ಅಲ್ಲ, ಇವನು ಇಂಥ ಮೈನಲ್ಲಿದ್ದಾನೆ. ಅಮ್ಮ ಅದಕ್ಕೆ ಅನಿಸುತ್ತೆ ಇವನಿಗೆ ನಾವು ಕೊಟ್ಟು ಮದುವೆ ಮಾಡೋಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಆದರೆ ಇವಾಗ ಹೋಗಿ ನಾನು ಏನಂತ ಮಾತಾಡಲಿ ಅಮ್ಮ ಹತ್ರ? ಗ್ರೀಷ್ಮ ಬಾ. ಹಾಂ ಬಂದೆ. ಹೇಳು ಗ್ರೀಷ್ಮ, ನೀನೇನೋ ಮಾತಾಡಬೇಕು ಅಂತ ಹೇಳಿದ್ಯಲ್ಲ, ಅದೇನು ವಿಷಯ ಅಂತ ಹೀಗೆ ಹೇಳು. ಅದು ಮನೋಜ್, ಈ ವಿಷಯ ನಿಮಗೆ ನಾನು ಮೊದಲೇ ಹೇಳಬೇಕಾಗಿತ್ತು. ಅವತ್ತೇ ಹೇಳಬೇಕು ಅಂತ ಪ್ರಯತ್ನ ಪಟ್ಟೆ, ಆದರೆ ನಮ್ಮ ಮಾವ ಅವತ್ತು ಬಂದು ನನ್ನ ಕರ್ಕೊಂಡು ಹೋಗ್ಬಿಟ್ರು. ಹಾಗಾಗಿ ಹೇಳೋಕ್ಕಾಗಿರಲಿಲ್ಲ. ಅದೇನು ಅಂದರೆ ನಾನೀಗ ಪ್ರೆಗ್ನೆಂಟ್. ಗ್ರೀಷ್ಮ, ನೀನು ಏನು ಹೇಳ್ತಾ ಇದೀಯಾ? ಹಾಂ, ನೀನು ಅದು ಹೇಗಾಯಿತು ಅದು? ಗ್ರೀಷ್ಮ, ನೀನು ಏನು ಹೇಳ್ತಿದ್ಯಾ? ಇದೆಲ್ಲ ಸತ್ಯನಾ? ಹಾಂ, ಹೌದು ಮನೋಜ್, ಇದೆಲ್ಲ ಸತ್ಯನೇ. ನಾನು ನಿಮಗೆ ಮೊದಲೇ ಹೇಳಬೇಕಾಗಿತ್ತು. ಆದರೆ ಅಷ್ಟೇ ಅಲ್ಲ, ಈ ವಿಷಯ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಗೊತ್ತಾಗಿ ತುಂಬ ದೊಡ್ಡ ಜಗಳ ಆಗಿ ತುಂಬ ದೊಡ್ಡ ರಾಮಾಯಣನೇ ಆಗಿತ್ತು. ಅಂದರೆ ಗ್ರೀಷ್ಮ, ನೀನು ಮೈಂಡಲ್ಲಿ ನನ್ನ ಹೆಸರು ಹೇಳ್ಬಿಟ್ಟಿಯಾ? ಹಾಂ ಹೇಳ್ಬಿಟ್ಟೆ. ಮತ್ತೆ ಎಲ್ಲರೂ ಕೇಳ್ತಾರಲ್ಲ, ನಿನ್ನ ಹೆಸರು ಹೇಳಲೇಬೇಕಾಗಿತ್ತು. ಯಾಕೆ ನೀನಕ್ಕೆ ಇಷ್ಟೊಂದು ಗಾಬರಿ ಆಗ್ತಾ ಇದೆಯಲ್ಲ? ಅಲ್ಲ, ಗಾಬರಿ ಆಗಬೇಕಾದ್ರೂ ನಾನು ಇಷ್ಟೊಂದು ಆರಾಮಾಗಿದ್ದೀನಿ, ನೀನಕ್ಕೆ ಹಿಂಗಿಷ್ಟು ಗಾಬರಿ ಆಗಿದೆಯಲ್ಲ? ಅದು ಹಂಗಲ್ಲ ಗ್ರೀಷ್ಮ. ಅಲ್ಲ, ಇದು ನಿಮ್ಮ ಮನೇಲೆಲ್ಲರಿಗೂ ಗೊತ್ತಾದರೆ ನನ್ನ ಸುಮ್ಮನೆ ಬಿಡ್ತಾರಾ? ಹಾಂ, ನನಗೆ ಯಾಕೋ ತುಂಬ ಭಯನೇ ಆಗ್ತಾ ಇದೆ. ಅದು ನಿಮ್ಮ ಮಾವನಿಗೆಲ್ಲ ವಿಷಯ ಗೊತ್ತಾಯ್ತಾ? ನಿಮ್ಮ ಮಾವ ಹೋದ್ರೆ ಹೋಗಲಿ, ನಿಮ್ಮ ಅಮ್ಮಂಗೆ ಗೊತ್ತಾಯ್ತಾ? ಅವ್ರೇನು ಇದ್ರ ಬಗ್ಗೆ ಹೇಳಲೇ ಇಲ್ವಾ? ಹಾಂ, ಅಯ್ಯೋ, ಯಾಕೆ ಹೇಳಲಿಲ್ಲ? ನಮ್ಮಮ್ಮ ಅಂತೂ ನಿನಗೆ ಕೊಟ್ಟು ನನ್ನ ಮದುವೆ ಮಾಡ್ಕೊಳ್ಳೋಕೆ ಸ್ವಲ್ಪನೂ ಇಷ್ಟ ಇಲ್ಲ, ಬಿಲ್ಕುಲ್ ಆಗೋದಿಲ್ಲ ಅಂತ ಕುತ್ಕೊಂಡಿದ್ದಾರೆ. ಆದರೆ ನಾನು ಒಂದೇ ಆಟ ಮಾಡಿದೆ, ನಾನು ಮದುವೆ ಅಂತ ಮಾಡ್ಕೊಂಡ್ರೆ ಅದು ಮನೋಜನ್ ಮಾತ್ರ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಅಯ್ಯೋ ಗ್ರೀಷ್ಮ, ನೀನೇನು ಮಾಡಿಬಿಟ್ಟೆ? ನೀನು ಹಂಗೆಲ್ಲ ಏನಕ್ಕೆ ಹೇಳೋಕೋದೆ? ಏಯ್, ಏನೋ ಮಾತಾಡ್ತಾ ಇದೆಯಾ? ನಾನೆಲ್ಲ ಬಾಯ್ ಬಿಟ್ಟು ಹೇಳ್ತಾ ಇದ್ದೀನಿ, ಆದರೂ ಇವನು ಅತಿ ಆಡ್ತಿದ್ದಾನೆ. ಯಾಕೆ ನಿನಗೆ ನಾನು ಏನು ಹೇಳಿ? ಇವಾಗ ನಿಂಗೆ ಭಯ ಆಗ್ತಾ ಇದೆಯಾ? ನೋಡು ಮನೋಜ್, ನೀನೇನಾದರೂ ನನಗೆ ಮೋಸ ಮಾಡೋ ಐಡಿಯಾ ಆಗಲಿ ಅಥವಾ ನಾಟಕ ಆಗಲಿ ಶುರು ಮಾಡ್ಕೊಂಡ್ಯೋ ಚೆನ್ನಾಗಿರೋದಿಲ್ಲ ನೋಡು. ಅಲ್ಲ ಕಣೋ, ನಿನ್ನ ಪ್ರಾಬ್ಲಮ್ ಆದರೂ ಏನು? ನಾನೇ ನಿನ್ನ ಮದುವೆ ಮಾಡ್ಕೊಳ್ಳೋಕೆ ರೆಡಿಯಾಗಿದ್ದೀನಿ, ನಿಂಗೇನು ರೋಗ ಮಾಡ್ಕೊಳ್ಳೋಕ್ಕೆ? ನನಗೆ ಇದು ಅರ್ಥನೇ ಆಗ್ತಾ ಇಲ್ಲಪ್ಪ. ಅದು ಗ್ರೀಷ್ಮ, ನಿಂಗೆ ಗೊತ್ತಲ್ಲ ನನ್ನ ಪರಿಸ್ಥಿತಿ ಏನು ಅಂತ. ಅದು ಅಲ್ಲದೆ ಇದೆಲ್ಲ ನಮ್ಮಮ್ಮನಿಗೆ ಗೊತ್ತಾದರೆ ನಮ್ಮಮ್ಮ ಏನಂತಾರೋ ಏನೋ. ಅಲ್ಲ, ನಮ್ಮಮ್ಮ ತುಂಬ ಕಷ್ಟಪಟ್ಟು ನನ್ನ ಓದಿಸ್ತಾ ಇದ್ದಾರೆ. ನಾನು ಇಂಥ ಕೆಲಸ ಮಾಡಿದ್ದೀನಿ ಅಂತ ಗೊತ್ತಾದರೆ ನಮ್ಮಮ್ಮನಿಗೆ ಎಷ್ಟು ನೋವಾಗುತ್ತೋ ಏನೋ. ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಅದು ಏನೋ ಕರೆಕ್ಟು, ನೀನು ಯೋಚನೆ ಮಾಡ್ತಾ ಇರೋದು. ಆದರೆ ನಿಮ್ಮ ಅಮ್ಮಂಗೆ ಹೋಗಿ ಹೇಳು, ಈ ಥರ ಎಲ್ಲ ಆಗಿದ್ದಮ್ಮ, ಅವಳು ತುಂಬ ಒಳ್ಳೆ ಹುಡುಗಿ, ನಾನೆಲ್ಲ ಮದುವೆ ಮಾಡ್ಕೋತೀನಿ ಅಂತ ಮಾತಾಡು. ಆವಾಗ ಗೊತ್ತಾಗುತ್ತಾರೆ ನಿಮ್ಮಮ್ಮ ಏನು ಹೇಳ್ತಾರೆ ಅಂತ. ಅದನ್ನೇ ಬಿಟ್ಬಿಟ್ಟು ನೀನು ಇವಾಗಲೇ ಎದ್ದುಕೊಂಡು ಕೂತ್ಕೊಂಡಿದ್ರೆ ಹೇಗಾಗುತ್ತೆ ಹೇಳು? ಅದು ಗ್ರೀಷ್ಮ ಹಂಗಲ್ಲ ಕಣೆ. ನೋಡು, ನಾನು ನಿಂಗೊಂದು ಮಾತು ಹೇಳ್ತೀನಿ, ನೀನು ಹಂಗೆ ನಡ್ಕೋಬೇಕು, ಸರಿನಾ? ನಾನು ಹೇಳ್ತಾ ಇರೋದು ನಮ್ಮಿಬ್ರಿಗೂ ಒಳ್ಳೇದಕ್ಕೆ. ಅದೇನು ಅಂದರೆ ನೀನು ಹೇಳು, ಅದೇನು ಅಂತ ಬಾಯ್ಬಿಟ್ಟು ಹೇಳು, ನೀನು ಮುಂದುವರ್ಸು.
ಅದು ಗ್ರೀಷ್ಮ, ನಿನಗೆಲ್ಲನೂ ನಾನು ಹೆಂಗೆ ಹೇಳಿ, ಒಂದು ಕೆಲಸ ಮಾಡ್ತೀಯಾ? ನೀನು ಈ ಮಗು ಬೇಡ ಅಂತ. ಇದೇ ಕೊನೆ. ಇನ್ನೊಂದ್ಸಾರಿ ನನ್ನ ಮಗು ಬಗ್ಗೆ ಮಾತಾಡದೆ ನನ್ನ ಕೈ ನಿನ್ನ ಕೆನ್ನೆ ಮೇಲಿರುತ್ತೆ, ಹುಷಾರ್. ಗ್ರೀಷ್ಮ, ನಾನು ಹೇಳೋದು ಏನಕ್ಕೆ ಅಂತ ಅರ್ಥ ಮಾಡ್ಕೊ. ನಾನು ಹೇಳ್ತಾ ಇದ್ದೀನಿ ಎಲ್ಲ ನಮ್ಮಿಬ್ರಿಗೆ ಎಲ್ಲ ನಮ್ಮಿಬ್ರು ಮನೆಗಳಿಗೂ ಒಳ್ಳೇದಾಗುತ್ತೆ. ದಯವಿಟ್ಟು ಹಠ ಮಾಡಬೇಡ, ಇದೊಂದು ಕೆಲಸ ಮಾಡು. ನನ್ ಒಂದು ವಿಷಯ ಹೇಳು, ನಿನ್ನನ್ನು ಪ್ರೀತಿ ಮಾಡ್ತೀಯೋ ಇಲ್ವೋ ಅಷ್ಟು ಮಾತ್ರ ಹೇಳು. ಮಾಡ್ತೀನಿ ಗ್ರೀಷ್ಮ, ತುಂಬಾ ಪ್ರೀತಿ ಮಾಡ್ತೀನಿ. ಆದರೆ ನನಗೆ ನಿನ್ನ ಮೇಲೆ ಎಷ್ಟು ಪ್ರೀತಿ ಇದೆಯೋ ನಿಮ್ಮ ಮನೆಯವ್ರು ಕಂಡ್ರೆ ಅಷ್ಟೇ ಭಯನೂ ಇದೆ. ಭಯನಾ? ಭಯ ಏನಕ್ಕೆ? ಅಲ್ಲ, ನಾನು ಒಪ್ಕೊಂಡಿರ್ಬೇಕಾದ್ರೆ ನಿನಗೆ ಯಾರನ್ನ ಕಂಡ್ರೆ ಭಯ ಆಗುತ್ತೆ? ಗ್ರೀಷ್ಮ, ನಾನು ಹೇಳೋದು ಕೇಳು, ಇಲ್ಲ ಅಂದರೆ ನನ್ನ ಜೀವಕ್ಕೆ ಅಪಾಯ ಇದೆ, ಅರ್ಥ ಮಾಡ್ಕೊ. ಹೇಯ್, ನೀನು ಏನು ಹೇಳ್ತಾ ಇದೆಯೋ? ನಿನ್ನ ಜೀವಕ್ಕೆ ಅಪಾಯ ಇದೆಯಾ? ನೀನು ಅದೇನಂತ ಕರೆಕ್ಟಾಗಿ ಹೇಳು. ಮನೋಜ್, ನಿನಗೆ ನಮ್ಮಮ್ಮ ಏನಾದರೂ ಸಿಕ್ಕಿದ್ರಾ? ಹಾಂ, ನೋಡು ಗ್ರೀಷ್ಮ, ಅದೆಲ್ಲ ನನಗೇನು ಹೇಳೋಕ್ಕಾಗೋದಿಲ್ಲ. ಸದ್ಯಕ್ಕೆ ನಾನು ಏನು ಹೇಳಿದೆ ಅದನ್ನು ಮಾತ್ರ ಮಾಡು, ಸರಿನಾ? ಸರಿ, ನೀನು ಹೊರಡು. ನಿಂತ್ಕೊಳ್ಳೋ ಮನೋಜ್, ಮನೋಜ್ ನಿಂತ್ಕೋ. ಅಮ್ಮ, ಇದೆಲ್ಲ ನಿಂದೇ ಕೆಲಸ, ನಂಗೆ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಆದರೆ ನೀನು ಇವನಿಗೆ ಏನಂತ ಹೇಳಿ ಭಯಪಡಿಸಿದ್ಯಾ? ಹಾಂ ಅಮ್ಮ, ನಾನು ಮಾತ್ರ ಸುಮ್ಮನೆ ಬಿಡೋದಿಲ್ಲಮ್ಮ. ಲಾವಣ್ಯ, ಪ್ರಿಯಾ ನಿಂಗೇನಾದರೂ ಹೇಳ್ಬಿಟ್ಟು ಹೋಗಿದ್ದಾಳ? ಯಾಕೆ ಅಂದರೆ ಅವಳು ಆಫೀಸ್ಗೂ ಬರ್ತಾ ಇಲ್ಲ, ನನ್ನ ಕಾಲ್ ರಿಸೀವ್ ಮಾಡ್ತಾ ಇಲ್ಲ. ಆಫೀಸಲ್ಲಿ ಯಾರಿಗೂ ಅವಳ ಬಗ್ಗೆ ಏನೂ ಗೊತ್ತಿಲ್ವಂತೆ, ಹಾಗಾಗಿ ನಿನಗೇನಾದರೂ ಹೇಳಿದಾಳ ಅಂತ. ಇಲ್ಲ ರೀ, ಅವಳು ನನಗೇನು ಹೇಳಿಲ್ಲಪ್ಪ. ಅವಳು ಇಷ್ಟಕ್ಕೂ ನಿಮಗೆ ತಾನೇ ಫ್ರೆಂಡು, ನನಗೆ ಜಸ್ಟ್ ಪರಿಚಯ ಅಷ್ಟೇ. ಅವಳು ನಿಮಗೆ ಏನು ಹೇಳ್ದೆ ಹೋಗಿದ್ರೆ ನನಗೇನು ಹೇಳ್ತಾಳೆ ಹೇಳಿ? ಅಲ್ಲ, ಅದು ನನಗೆ ಗೊತ್ತಿದೆ, ಆದರೆ ಇತ್ತೀಚೆಗೆ ನೀವಿಬ್ರು ತುಂಬ ಕ್ಲೋಸ್ ಆಗಿದ್ರಿ ಅಲ್ವಾ, ಹಾಗಾಗಿ ನಿಂಗೆ ಏನಾದರೂ ಗೊತ್ತಿರುತ್ತೇನೋ ಅಂತ ಕೇಳಿದೆ. ನಿಂಗೆ ಗೊತ್ತಿಲ್ವಾ? ಸರಿ, ಹೋಗಲಿ ಬಿಡು. ಅಲ್ಲ, ಅವಳ ಬಗ್ಗೆ ನೀವೇ ಇಷ್ಟೊಂದು ತಲೆ ಕೆಡಿಸ್ಕೊಂಡಿದ್ದೀರಲ್ಲ, ಏನಾದರೂ ಮುಖ್ಯ ಕೆಲಸ ಆಯ್ತಾ ಅವಳ ಹತ್ರ? ಹಾಂ, ಚೇಚೆ, ಮುಖ್ಯ ಅಂತ ಏನೂ ಇಲ್ಲ, ಆದರೆ ಇಷ್ಟು ದಿನ ಜೊತೆ ಕೆಲಸ ಮಾಡ್ತಾ ಇದ್ಲಲ್ಲ, ಒಂದು ಮಾತು ಹೇಳ್ದೆ ಎಲ್ಲಿಗೆ ಹೋದ್ಲಪ್ಪ ಅಂತ ಅಷ್ಟೇ. ಅದನ್ನು ಬಿಟ್ಟರೆ ಮತ್ತೇನೂ ಇಲ್ಲ. ಓ ಹೌದಾ? ಸರಿ ರೀ, ನನಗೇನು ಗೊತ್ತಿಲ್ಲಪ್ಪ. ಒಂದು ವೇಳೆ ಹಂಗೆ ಅಂದರೆ ಫೋನ್ಗಿನ್ ಮಾಡಿದ್ರೆ ನಾನು ನಿಮ್ಗೆ ಹೇಳ್ತೇನೆ, ಸರಿನಾ? ಹಾಂ, ಸರಿ. ಸರಿ, ನಂಗೆ ಸ್ವಲ್ಪ ಕೆಲಸದ ಅಡುಗೆ ಮನೇಲಿ ಬರ್ತೀನಿ. ನಿಮ್ಗೆ ಏನು ಬೇಕಾದ್ರೆ ನಾನು ಕೇಳಿ, ಸರಿನಾ? ಹಾಂ, ಸರಿ. ಈಗ ಏನು ಮಾಡೋದು ನಾನು? ಒಬ್ಳು ಇದ್ದಿದ್ದು ಹೊಟ್ಟೋದ್ಲು, ಇವಳ ಇನ್ನೊಬ್ಳು ಹೊಸ್ದಾಗಿ ಬಂದವಳೆ, ಅವಳು ನನ್ನ ಜೊತೆ ಮಾತಾಡೋಕ್ಕೆ ಹೆದರ್ಕೊತಾಳೆ. ನನಗೆ ಇವಾಗ ಏನು ಮಾಡಲಿ? ಮತ್ತೊಬ್ಬರನ್ನ ಎಲ್ಲಿ ಹುಡುಕ್ಲಿ? ನನ್ನ ಗಂಡ ಏನು ಯೋಚನೆ ಮಾಡ್ತಾ ಇದ್ದಾರಲ್ಲ, ಏನಿರ್ಬೋದು? ಮೋಸ್ಟ್ಲಿ ಪ್ರಿಯನ್ ಬಗ್ಗೆ ಏನಾದರೂ ಯೋಚನೆ ಮಾಡ್ತಾ ಇದ್ದಾರಾ? ಅವಳನ್ನ ಹುಡ್ಕೊಂಡು ಹೋಗ್ಬಿಟ್ರೆ? ಅಯ್ಯಯ್ಯೋ, ಹಂಗಾಗದೇ ಇರಲಿ. ಹೌದಲ್ವಾ, ಮೊನ್ನೆ ಒಂದು ಹುಡುಗಿ ಹಂಗೆ ಕಾಲ್ ಮಾಡಿತ್ತು, ಅವಳ ಹೆಸ್ರು ಹೇಳ್ದಲೇ ಕಟ್ ಮಾಡಿಬಿಟ್ಲು. ತಡಿ, ಅವಳ ನಂಬರ್ ಹೆಂಗೋ ಅಂತ ಸೇವ್ ಆಗಿದೆ, ಅವಳಿಗೆ ಕಾಲ್ ಮಾಡೋಣ. ಅರೆ, ಇದ್ಯಾರಿದು? ಈ ನಂಬರು ಯಾರ್ದು? ಎಲ್ಲೋ ನೋಡ್ದಂಗಿದೆಯಲ್ಲ. ಹಾಂ, ಅರೆ, ಇದು ಲಾವಣ್ಯ ಗಂಡದಲ್ವಾ? ಅವಳ ನನಗೆ ಫೋನ್ ಮಾಡ್ತಿದ್ದಾನೆ. ರಿಸೀವ್ ಮಾಡಲಾ ಬೇಡವಾ? ತಡಿ, ಯಾವುದಕ್ಕೂ ಸರಿ ರಿಸೀವ್ ಮಾಡೇ ಬಿಡ್ತೀನಿ. ಏನು ಹೇಳ್ತಾನೆ ಅಂತ ನಿಮಗೆ ಅರ್ಥ ಆದರೂ ಆಗುತ್ತೆ. ಹಲೋ ಹಲೋ ರೀ, ನಾನು ರೀ ಮದನು. ಅದೇ ನೀವು ನಂಗೆ ಅವತ್ತು ಫೋನ್ ಮಾಡಿದ್ರಲ್ಲ, ಗೊತ್ತಾಯ್ತಾ ಯಾರು ಅಂತ? ಹೇಳಿ ಮದನ್, ನನಗೆ ಗೊತ್ತಿಲ್ಲದೆ ಇರುತ್ತೆ ನೀವು ಯಾರು ಅಂತ. ಸದ್ಯಕ್ಕೆ ನಾನು ಇವಾಗಾದ್ರೂ ನೆನಪಾದ್ನಲ್ಲ, ಹೇಳಿ, ಇವಾಗಾದ್ರೂ ನನ್ನ ಹೆಸರೇನಂತ ಹೇಳ್ತೀರಾ ಅಥವಾ ಈಗಲೂ ಗೊತ್ತಿಲ್ವಾ? ರೀ, ನಿಜ ಹೇಳ, ನಿಜವಾಗೂ ನಂಗೆ ನೀವು ಯಾರು ಅಂತ ನೆನಪಾಗ್ತಾನೆ ಇಲ್ಲ, ಹಾಗಾಗಿ ನೀವೇ ಹೇಳ್ಬಿಡಿ ಯಾರು ಅಂತ, ಆಯಿತಾ? ಹಾಗಾದರೆ ನಿಮ್ಗಿನ್ನೂ ನನ್ನ ಹೆಸರು ನೆನಪಾಗಿಲ್ಲ ಅಂತ ಆಯಿತು. ಪರವಾಗಿಲ್ಲ ಬಿಡಿ, ನಿಮಗೆ ನೆನಪಾದಾಗೆ ಮಾಡಿ. ಸುಮ್ಮನೆ ಯಾಕೆ ಮಾಡ್ತಾರೆ? ಈಗ ನನ್ನ ಪರಿಚಯ ನಾನೇ ಮಾಡ್ಕೊಂಡ್ರೆ ಏನು ಚೆನ್ನಾಗಿರುತ್ತೆ ಹೇಳಿ? ಅಯ್ಯೋ, ಅದು ಹಂಗಲ್ಲ ರೀ, ಅದೇನು ಅಂದರೆ ನನಗೆ ಗೊತ್ತಿದೆ, ಬಟ್ ನಿಮ್ಮನ್ನು ಒಂದು ಸರಿ ನೋಡಿದ್ರೆ ಪಕ್ಕ ಕಂಡುಹಿಡಿತೀನಿ. ಯಾವ ಸಿಗ್ತೀರಾ? ನಾನಿವಾಗ ಫ್ರೀಯಾಗಿ ಇದ್ದೀನಿ, ನಿಮ್ಮನ್ನ ಎಲ್ಲಿ ಬಂದು ಮೀಟ್ ಮಾಡಬೇಕು ಅಂತ ಹೇಳಿ ನಾನು ಅಲ್ಲಿಗೆ ಬರ್ತೀನಿ. ಹೌದಾ? ಸರಿ, ಒಂದು ಕೆಲಸ ಮಾಡಿ, ನಾನು ಒಂದು ಹಾಫ್ ಆನ್ ಅವರ್ ಬಿಟ್ಟು ನಿಮಗೆ ಕಾಲ್ ಮಾಡ್ತೀನಿ. ಎಲ್ಲಿ ಸಿಗಬೇಕು ಅಂತ ಲೊಕೇಶನ್ ಕಳಿಸ್ತೀನಿ, ಅಲ್ಲಿಗೆ ಬಂದುಬಿಡಿ, ಅಲ್ಲೇ ಮೀಟ್ ಮಾಡೋಣ. ಓ ಹೌದಾ, ಸರಿ, ನಾನು ನಿಮ್ಮ ಮೆಸೇಜ್ಗೆ ವೆಯ್ಟ್ ಮಾಡ್ತಾ ಇರ್ತೀನಿ, ಬೇಗ ಕಳಿಸಿ ಆಯಿತಾ? ಹಾಂ, ಸರಿ, ಕಳಿಸ್ತೀನಿ. ಇವಾಗ ಮತ್ತೆ ನನಗೆ ಹೊಸ ಬಟರ್ಫ್ಲೈ ಸಿಕ್ತು. ಒಬ್ಳು ಹೋಗ್ಬಿಟ್ರೆ ನನ್ನ ಅದೇ ಫೀಲಿಂಗಲ್ಲಿ ಗಡ್ಡ ಬಿಟ್ಕೊಂಡು ತಿರುಗಾಡ್ತಿದ್ದೀನಿ ಅಂತ ಅನ್ಕೊಬಿಟ್ಲ ಪ್ರಿಯಾ. ಹೋದರೆ ಹೋಗ್ತಾಳೆ,
ನನಗೇನು, ಅವಳೊಬ್ಳೇನಾ? ಒಬ್ಳೋದ್ರೆ ಮತ್ತೊಬ್ಳು ಸಿಗ್ತಾಳೆ ಅಷ್ಟೇ. ರೀ, ನೀವೇನಾದರೂ ನನ್ನ ಕರೆದ್ರಾ? ಇಲ್ವಲ್ಲ ಲಾವಣ್ಯ, ಯಾಕೆ ನಾನು ನಿನ್ನ ಕರೆದಂಗೆ ಅನಿಸ್ತಾ ನಿನಗೆ? ಇಲ್ಲಪ್ಪ, ನಾನು ನನ್ನ ಫ್ರೆಂಡ್ ಫೋನ್ ಮಾಡಿದ್ದ, ಅವನ ಜೊತೆ ಮಾತಾಡ್ತಾ ಇದ್ದೆ ಅಷ್ಟೇ. ಫ್ರೆಂಡಾ? ಯಾರೀ? ಅದೇ ನಿಮ್ಮ ಬಿಸ್ನೆಸ್ ಪಾರ್ಟ್ನರು ದುಡ್ಡು ಕೊಟ್ರಲ್ಲ ಮೊನ್ನೆ, ಅವರಾ? ಹಾಂ ಹಾಂ, ಅವನೇ. ಅದು ಸ್ವಲ್ಪ ಮೀಟ್ ಮಾಡು ಬಂದು ಅರ್ಜೆಂಟಾಗೇನೋ ಮಾತಾಡಬೇಕು ಅಂದ, ಅದಕ್ಕೆ ಸರಿ ಕಣೋ ಬರ್ತೀನಿ ಅಂತ ಹೇಳ್ತಾ ಇದ್ದೆ. ನಾನು ಮತ್ತೊಂದು ಸರಿ ಫೋನ್ ಮಾಡ್ತಾನೆ ಅವನು, ಆವಾಗ ಹೋಗಿ ಬರ್ತೀನಿ, ಸರಿನಾ? ನಾನು ಬರ್ತೀನಿ. ಯಾಕೆಂದರೆ ನನಗೂ ಒಂದ್ಸರಿ ನಿಮ್ಮ ಫ್ರೆಂಡ್ನ ಮತ್ತು ನೀವು ಮಾಡ್ತಿರೋ ಕೆಲಸನ ಪರಿಚಯ ಮಾಡಿಕೊಡಿ, ನನಗೂ ಗೊತ್ತಾಗುತ್ತಲ್ಲ, ಹಾಗಾಗಿ. ಅಯ್ಯೋ, ನಿಂಗದೆಲ್ಲ ಏನೂ ಗೊತ್ತಾಗಲ್ಲ ಬಿಡು ಲಾವಣ್ಯ. ನೀನು ಆರಾಮಾಗಿ ಮನೆಯಲ್ಲೇ ಇರು, ನಿಂಗೆ ಯಾಕೆ ಸುಮ್ಮನೆ ರಿಸ್ಕು? ನಾನು ಇದನ್ನೆಲ್ಲ ನಾನು ನೋಡ್ಕೊತೀನಿ ಎಲ್ಲ ನಾನು. ಹೌದಾ, ಸರಿ ರೀ. ಆಯಿತು. ಓ, ಪರಿ ಫೋನ್ ಮಾಡ್ತಿದ್ದಲ್ಲ. ಹಲೋ, ಹೇಳು ಪರಿ. ಲಾವಣ್ಯ, ನಿನ್ನ ಗಂಡ ನನಗೆ ಫೋನ್ ಮಾಡಿದ್ದ ಕಣೆ. ನನಗೆ ಗೊತ್ತಾಯ್ತು, ನಾನು ಎಲ್ಲ ಕೇಳಿಸ್ಕೊಂಡಿದ್ದೀನಿ. ನೀನು ಇವಾಗ ಅವನ್ನ ಬಾಂಧ ಕರೆದಿದ್ದೆಯಲ್ಲ, ಅವ್ರು ಇವಾಗ ಬರೋಕ್ಕೆ ರೆಡಿಯಾಗಿದ್ದಾರೆ. ನೀನು ಅವ್ರಿಗೆ ಲೊಕೇಶನ್ ಕಳಿಸು, ಅವ್ರ ಜೊತೆಗೆ ನಾನು ಬರ್ತೀನಿ, ಅವ್ರಿಗೆ ಗೊತ್ತಿಲ್ದಂಗೆ, ಸರಿನಾ? ಅವ್ರನ್ನ ಹೆಡ್ ಹ್ಯಾಂಡಾಗಿ ಇಟ್ಕೊಳ್ಳೋಣ. ಹಂಗಂತ್ಯಾ? ಸರಿ, ಹಾಗೆ ಮಾಡ್ತೀನಿ. ಆ ಹುಡುಗಿ ಇಲ್ಲಿಗೆ ನನಗೆ ಬರೋಕ್ಕೆ ಹೇಳಿದ್ದು. ನಾನಂತೂ ಬಂದೆ, ಆದರೆ ಇವಳಕ್ಕೆ ಇನ್ನೂ ಬಂದಿಲ್ವಲ್ಲ? ಹಾಂ, ತಡಿ, ಸ್ವಲ್ಪ ಹೊತ್ತಿಲ್ಲೇ ವೆಯ್ಟ್ ಮಾಡೋಣ. ಓ, ಏನ್ರಿ ಮದನ್ ಅವರೇ, ನೀವು ಇಲ್ಲಿಗೆ ಬಂದ್ಬಿಟ್ಟಿದ್ರಲ್ಲ, ಏನು ಸಮಾಚಾರ? ಅರೆ, ನೀವೇನು ಇಲ್ಲಿ? ಅದು ಇಂಥ ಹೋಟೆಲ್ಗೆ ನೀವು ಒಬ್ಬರೇ ಬಂದ್ಬಿಟ್ಟಿದ್ದೀರಲ್ಲ, ಏನು ಸಮಾಚಾರ? ನನ್ನ ಕತೆ ಇರಲಿ, ನಿಮ್ಮ ಕತೆ ಏನು ಹೇಳಿ? ನೀವೇನು ಸಮಾಚಾರ? ಒಬ್ಬರೇ ಬಂದ್ಬಿಟ್ಟಿದ್ದೀರಲ್ಲ, ಅದು ಲಾವಣ್ಯ ಬಿಟ್ಬಿಟ್ಟು ಅಂತ. ಇಲ್ಲ, ಅದು ಲಾವಣ್ಯ ನಾನು ಇಬ್ಬರು ಒಟ್ಟಿಗೆ ಬಂದಿದ್ದೀವಿ. ಅವಳು ಆಚೆ ಇದ್ದಾಳೆ, ನಾನು ಒಳಗಡೆ ಬಂದೆ ಅಷ್ಟೇ. ಅವಳು ಬಂದಿದ್ದಾಳೆ. ಓ, ಹೌದಾ? ಸರಿ, ಹಾಗಿದ್ರೆ. ಅಯ್ಯಯ್ಯೋ, ಇದೇನಪ್ಪ ಕೆಲಸ ಕೆಟ್ಟುತ್ತಲ್ಲ. ಅಲ್ಲ, ಇವ್ರ್ಯಾಕೆ ಇಲ್ಲಿಗೆ ಬಂದರು? ನನಗೆ ಅದು ಅರ್ಥನೇ ಆಗ್ತಾ ಇಲ್ವಲ್ಲ. ಹಾಂ, ಇವಾಗ ಏನು ಮಾಡಲಿ ನಾನು? ಆ ಹುಡುಗಿ ಬಂದುಬಿಟ್ರೆ, ಇವ್ರು ನೋಡಿಬಿಟ್ರೆ, ಅಯ್ಯೋ ಕೆಲಸ ಕೆಟ್ಟೋಗುತ್ತಲ್ಲಪ್ಪ. ಎಂಥ ಕೆಲಸ ಮಾಡ್ಕೊಳ್ಳಿ ನಾನು. ಅಲ್ಲ, ಈ ಅಮ್ಮ ಇಲ್ಲಿಗೆ ಯಾಕೆ ಬಂತು? ಅದು ಇವಾಗ ತಡಿ, ಆಚೆ ಹೋಗ್ಬಿಟ್ಟು ಆ ಹುಡುಗಿಗೆ ಮತ್ತೊಂದು ಸರಿ ಸಿಗ್ತೀನಿ, ಇವತ್ತು ಆಗಲ್ಲ ಅಂತ ಹೇಳ್ಬಿಡ್ತೀನಿ. ಇಲ್ಲ ಅಂದರೆ ಇವತ್ತು ಕೆಲಸ ಕೆಟ್ಟೋಗ್ಬಿಡುತ್ತೆ. ಬರೀ ನೋಡ್ದಾ? ನನ್ನ ಗಂಡ ಎಂತ ನಾಟಕ ಮಾಡ್ತಾನೆ. ಇಲ್ಲ ಕಣೆ, ನಾನು ಇಷ್ಟದೇ ಸುಮ್ಮನಿದ್ದೆ, ಆದರೆ ಇನ್ನು ಮುಂದೆ ಖಂಡಿತ ನನಗೆ ಸಾಧ್ಯ ಇಲ್ಲ. ಇವನು ಟಾರ್ಚರ್ ಎಲ್ಲ ಕಡೆ ನನಗೆ ತುಂಬ ಮಾನಸಿಕವಾಗಿ ತುಂಬ ನೋವು ಕೊಡ್ತಾ ಇದ್ದಾನೆ. ಹಾಗಾಗಿ ನನಗೆ ಇವನ ಜೊತೆ ಇನ್ಮೇಲೆ ಜೀವನ ಮಾಡೋಕ್ಕೆ ಸಾಧ್ಯ ಇಲ್ಲ, ಖಂಡಿತ ಇಲ್ಲ. ಅಲ್ಲ, ತಾಳಿ ಕಟ್ಟೆ ಹೆಂಡತಿಗೆ ಎಷ್ಟು ಅಂತ ಮೋಸ ಮಾಡ್ತಾನೆ. ಇವನೊಬ್ಬ ಮನುಷ್ಯನ, ಇವನೊಬ್ಬ ಗಂಡನ. ಛೇ, ನೋಡು, ಈಗ ಆಚೆ ಹೋಗಿ ಫೋನ್ ಮಾಡ್ತಿದ್ದಾನೆ, ಇರು, ಅವ್ನು ಏನು ಹೇಳ್ತಾನೆ ಕೇಳಿಸ್ಕೊತೀನಿ. ಹಲೋ. ಹಾಂ, ಹಲೋ, ಏನ್ರಿ? ಅದು ನಂಗೆ ಸ್ವಲ್ಪ ಅರ್ಜೆಂಟಾಗಿ ಕೆಲಸ ಬಂದ್ಬಿಡ್ತು, ಇವತ್ತು ಮೀಟ್ ಮಾಡೋಕ್ಕಾಗಲ್ಲ. ಮತ್ತೊಂದು ಸರಿ ಯಾವಾಗೋದು ಮೀಟ್ ಮಾಡೋಣವಾ? ಹಾಂ. ಅಯ್ಯೋ, ಹೌದಾ? ಅಲ್ಲ, ನಾನು ಲೊಕೇಶನ್ಗೆ ಬಂದ್ಬಿಟ್ಟಿದ್ನಲ್ಲ, ಯಾಕೆ ಹೊಂಟೋಗ್ಬಿಟ್ರಿ? ಮೀಟ್ ಮಾಡ್ಕೊಂಡು ಹೋಗ್ಬೋದಾಗಿತ್ತಲ್ಲ. ಅಯ್ಯೋ ಇಲ್ಲ, ನಂಗೆ ಒಂದು ಅರ್ಜೆಂಟಾಗಿ ಕಾಲ್ ಬಂದ್ಬಿಡ್ತು, ಹಾಗಾಗಿ ನಾನು ಹೋಗ್ಲೇಬೇಕಾಗಿ ಬಂತು. ನೆಕ್ಸ್ಟ್ ಟೈಮ್ ಪಕ್ಕ ಮೀಟ್ ಮಾಡೋಣ, ಸರಿನಾ? ಹಾಂ, ಸರಿ, ಹಾಗಿದ್ರೆ. ನೋಡ್ದೆ ಲಾವಣ್ಯ, ಹೀಗೆ ಹೇಳು, ನಿನ್ನ ಗಂಡನಿಗೆ ಏನು ಮಾಡಬೇಕು ಅಂತ ನಿರ್ಧಾರ ನಿನಗೆ ಬಿಟ್ಟಿದ್ದು, ಸರಿನಾ? ಇನ್ನೇನು ನಿರ್ಧಾರ ಯಾವಾಗಲೂ ಮಾಡಾಯ್ತು. ನನಗಿನ ಜೊತೆ ಜೀವನ ಮಾಡೋಕ್ಕೆ ಯಾವ ಆಸೆನೂ ಇಲ್ಲ. ನಾನು ನಮ್ಮ ಅಪ್ಪನ ಮನೆಗೆ ಹೊರಟೋಗ್ಬಿಡ್ತೀನಿ, ಆಮೇಲೆ ನೋಡೋಣ ಏನಾಗುತ್ತೆ ಅಂತ. ಸರಿ, ನಿಂಗೇನು ಸರಿನೋ ಅದನ್ನೇ ಮಾಡು. ಮತ್ತೆ ಸರಿ ನಿನ್ನ ಗಂಡ ನನಗೆ ಫೋನ್ ಮಾಡಿದ್ರೆ ಅವ್ನ ನಂಬರ್ ಬ್ಲಾಕ್ ಮಾಡ್ತೀನಿ, ಸರಿನಾ? ನೀನು ಬ್ಲಾಕ್ ಮಾಡಿದ್ರೆ ಅವ್ನು ಸುಮ್ಮನೆ ಆಗ್ಬಿಡ್ತಾನ, ಮತ್ತೊಂದು ಹುಡುಗಿನ ಹುಡ್ಕೋತಾನೆ ಅಷ್ಟೇ. ಅದರಲ್ಲಿ ಆಶ್ಚರ್ಯ ಪಡೋಕ್ಕೆಲ್ಲ ಏನೂ ಇಲ್ಲ. ಸರಿ, ನಡಿ ಪ್ರಿ, ಹೋಗೋಣ, ಸಾಕು. ನೀನು ಮಾಡಿದ ಸಹಾಯ ನಾವತ್ತು ಮರೆಯಲ್ಲ ಕಣೆ. ನಿನ್ನಿಂದಾಗಿ ನನಗೆ ತುಂಬ ಉಪಕಾರ ಆಗಿದೆ ಲಾವಣ್ಯ. ನನಗೆ ನಿನ್ನ ನೋಡಿದ್ರೆ ತುಂಬ ಅಯ್ಯೋ ಅನಿಸುತ್ತೆ ಕಣೆ. ನಿನ್ನಂಥ ಒಳ್ಳೆ ಹೆಂಡತಿಗೆ ಇಂಥ ಕೆಟ್ಟ ಮನುಷ್ಯ ಗಂಡಾಗಿ ಬಂದಿರೋದು ತುಂಬಾ ಬೇಜಾರಾಗಿರೋಂಥ ವಿಷಯ. ಆ ದೇವ್ರು ಹಾಗೆ ಅಲ್ವಾ? ಒಳ್ಳೆ ಹೆಂಡತಿಗೆ ಒಳ್ಳೆ ಗಂಡನ ಕೊಡಲ್ಲ, ಒಳ್ಳೆ ಗಂಡನಿಗೆ ಒಳ್ಳೆ ಹೆಂಡತಿನ ಕೊಡಲ್ಲ. ಏನು ಮಾಡೋಕ್ಕಾಗುತ್ತೆ ಪರಿ? ಎಲ್ಲ ನಮ್ಮ ಮನೆ ಬರಹ ಅಷ್ಟೇ, ಏನೂ ಮಾಡೋಕ್ಕಾಗಲ್ಲ.